ಹೆರಿಗೆ ಕಷ್ಟ ಆಗಿ ನಾನು ನಿಮ್ಮನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದುಬಿಟ್ರೆ ಗತಿ ಏನು ಅಂತ ಭಯ ಆಗಿಬಿಟ್ಟಿತ್ತು. ನನ್ನ ಗಂಡನಿಂದ ನನ್ನನ್ನು ದೂರ ಮಾಡಬೇಡ ದೇವ್ರೆ ಅಂತ ಬೇಡ್ಕೋತಾ ಇದ್ದೆ. ನನಗೆ ಹಣ್ಣು ಮುದುಕಿ ಆಗೋವರೆಗೂ ನಿಮ್ಮ ಜೊತೆಗೇ ಇರಬೇಕು ಅನ್ನೋ ಆಸೆ. ಆ ಆಸೆ ನನಗಿಲ್ವೇನು ಸರಸ್ವತಿ? ದೇವ್ರಿಗೆ ಆದಿ ಅಂತ್ಯ ಇಲ್ಲ ಅಂತೀವಲ್ಲ, ಹಾಗೆಯೇ ನಮ್ಮ ಪ್ರೀತಿಗೆ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ ಸರಸ್ವತಿ. ಯುಗ ಯುಗ ಕಳೆದರೂ ಕಲ್ಪಗಳೇ ಉರುಳಿದ್ರೂ ನಾವು ಹೀಗೆ ಒಟ್ಟಿಗೆ ಇರಬೇಕು. ನಾವು ಸಾವಿನಲ್ಲೂ ಜೊತೆಯಾಗಿ ಇರಬೇಕು ಅಂತ ನನ್ನ ಆಸೆ. ರೀ, ನಮ್ಮಿಬ್ಬರ ಆಸೆನೂ ಒಂದೇ. ನಿಮ್ಮನ್ನು ಒಂದು ಕ್ಷಣ ನೋಡಲಿಲ್ಲ ಅಂದರೆ ಅದೇನೋ ಮನಸ್ಸಲ್ಲಿ ತಳಮಳ. ನಿಮ್ಮೊಂದಿಗೆ ಮಾತಾಡದೇ ಇದ್ದರೆ ಏನೋ ಕಳ್ಕೊಂಡ ಭಾವ. ನಿಮ್ಮ ಉಸಿರು ತಾಕಿದ್ರೆ ಏನೋ ರೋಮಾಂಚನ. ನಿಮ್ಮ ಎದೆ ಮೇಲೆ ಕೊನೆ ಉಸಿರು ಬಿಡೋದೆ ನನಗೆ ಸ್ವರ್ಗ. ದಯಮಾಡಿ ನನ್ನನ್ನು ಎಲ್ಲಿಗೂ ಕಳಿಸ್ಬೇಡಿ. ನಿಮ್ಮ ನೆರಳಾಗಿ ಸದಾ ನಿಮ್ಮ ಜೊತೆಗೇ ಇರ್ತೀನಿ. ಗುರುಗಳೇ, ಬನ್ನಿ ಬನ್ನಿ, ಮಗುನ್ ನೋಡೋಕ್ ಬಂದ್ರಾ? ಹೌದು ಗುರುಗಳೇ. ಅಜ್ಜಿ ಹೇಳಿದ್ರು ಮಗುನ ನಾವು ಮುಟ್ಬಾರ್ದಂತೆ. ದೂರದಿಂದ ನೋಡು ಅಂದ್ರು ದೂರದಿಂದನೇ ನೋಡ್ತೀವಿ. ಅವ್ರು ಯಾಕೆ ಹಾಗೆ ಹೇಳಿದ್ದಾರೆ ಗೊತ್ತಾ? ತುಂಬಾ ಸೂಕ್ಷ್ಮವಾಗಿರುತ್ತೆ ಮೈಯಿ, ಅದಕ್ಕೆ ಮುಟ್ಟಬಾರ್ದು ಅನ್ನೋದು. ನೋಡಿ ನೋಡಿ. ಗುರುಗಳೇ, ಮಗು ನಿಮ್ಮಾಗೇ ಇದೆ. ಇಲ್ಲ ಕಣೋ, ಕಣ್ಣೋಡು ಅಮ್ಮನಾಗೇ ಇದೆ. ಮೂಗು ಗುರುಗಳ ಹಾಗೇ ಇದೆ. ಬಣ್ಣ ಇಬ್ರಾಗೂ ಇದೆ. ಆಹಾ, ಭಲೆ ಚಾಣಾಕ್ಷರ ಕಂಡ್ರು ನೀವು. ತುತ್ತು ಕೊಡೋ ಅಮ್ಮನಿಗೂ ಬೇಜಾರಾಗಬಾರ್ದು, ಅಕ್ಷರ ಹೇಳ್ಕೊಡೋ ಗುರುಗೂ ಬೇಸರ ಆಗಬಾರ್ದು. ಇಬ್ಬರಿಗೂ ಚೆನ್ನಾಗಿ ಬೆಣ್ಣೆ ಹಚ್ತೀರಾ. ಮಗು ಇಷ್ಟ ಆದ್ನಾ? ಓ, ತುಂಬಾ ಚೆನ್ನಾಗಿದ್ದಾನೆ. ಗುರುಗಳೇ, ನಾವು ಅವನಿಗೆ ಏನೋ ಕೊಡ್ಬೇಕು. ಏನ್ ಕೊಡ್ತೀರಾ? ಉಡುಗೊರೆ. ಓಹೋ, ನನ್ನ ಮಗನಿಗೆ ನನ್ನ ಶಿಷ್ಯರಿಂದ ಮೊಟ್ಟ ಮೊದಲ ಉಡುಗೊರೆ. ಏನ್ ತಂದಿದ್ದೀರಾ? ಕೊಡ್ರಪ್ಪ ನೋಡೋಣ. ತಗೋಲಿ ಗುರುಗಳೇ. ಏನ್ರೋ ಇದು? ಗಾಳಿ ಚಕ್ರ. ಗುರುಗಳೇ, ಒಂದು ದೊಡ್ಡನಾದ್ಮೇಲೆ ಇದು ನೋಡ್ಸೋದು ನಾನು ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆಯಪ್ಪ, ತುಂಬಾ ತುಂಬಾ ಚೆನ್ನಾಗಿದೆ.